ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ನನ್ನ ಒಂದು ಡೇ 1 ಆಲ್ರೆಡಿ ನಿನ್ನೆ ಕಂಪ್ಲೀಟ್ ಆಗಿದೆ. ಇವತ್ತು ಸ್ಟಾರ್ಟ್ ಆಗ್ತಿದೆ ನನ್ನ ವರ್ಕೌಟ್ನ ಡೇ 2. ನಮ್ಮ ಟಾರ್ಗೆಟ್ ಅಂದ್ರೂ ಕ್ಲಿಯರ್ ಆಗಿದೆ. 14 ಮೀಟರ್ ರನ್ನಿಂಗ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಸೊ ಹಾಗಾಗಿ ಮೊದಲದಾಗಿ ನಾವೇನು ಮಾಡ್ಬೇಕಪ್ಪ ಅಂದರೆ 800 ಮೀಟರ್ನ ವಾರ್ಮಪ್ ಆಗಿ ಓಡಬೇಕು. ಸ್ಲೋ ಆಗಿ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಬಿಟ್ಟು 800 ಮೀಟರ್ ಲೈಟಾಗಿ ಓಡಬೇಕು. ಅದಾದಮೇಲೆ ನಿಮ್ಮ ಹಾರ್ಡ್ ವರ್ಕೌಟ್ ಬಂದುಬಿಟ್ಟು 400 ಮೀಟರ್ ರನ್ನಿಂಗ್ನ 6 ಸೆಟ್ಟಾಗಿ ಕಂಪ್ಲೀಟಾಗಿ ಮುಗಿಸ್ಬೇಕು. ಅದಾದಮೇಲೆ ಸ್ವಲ್ಪ ಲೆಗ್ ಪವರ್ಗೋಸ್ಕರ ಲೆಗ್ ವರ್ಕೌಟ್ ಕೂಡ ಮಾಡಬೇಕು. ಆರ್ಮಿ ಒಳಗಡೆ ಸೆಲೆಕ್ಷನ್ ಆಗಲಿಕ್ಕೋಸ್ಕರ ನಮ್ಮ ಬಾಡಿ ಹಾಗೆಯೇ ನಮ್ಮ ಮೈಂಡ್, ಸೊ ಇವೆರಡೂ ಕೂಡ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ. ಇವಾಗ ನಾನು ನನ್ನ ಒಂದು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ವರ್ಕೌಟ್ ಬಂದ್ಬಿಟ್ಟು ಸ್ಲೋ ಆಗಿ ನೀವು 800 ಮೀಟರ್ನ ಓಡಬೇಕಾಗುತ್ತೆ. ಯಾವುದೇ ರೀತಿ ಫಾಸ್ಟ್ ಇಲ್ಲ. ಹಾಗೆಯೇ ನನ್ನ ಒಂದು 800 ಮೀಟರ್ ನಾನು ಸ್ಲೋ ಆಗಿ ಓಡಿದ ತಕ್ಷಣ ಸೊ ನಾನು ಬಂದ್ಬಿಟ್ಟು ಇವಾಗ ಸ್ಟ್ರೆಚಿಂಗ್ ಮಾಡಿದೆ. ಸೊ ಒಂದು ಸ್ವಲ್ಪ ಹೊತ್ತು ಬ್ಯಾಕ್ ಸ್ಟ್ರೆಚ್ ಆಗಿರ್ಬೋದು, ಹಾಗೆಯೇ ಫ್ರಂಟ್ ಸ್ಟ್ರೆಚ್ ಆಗಿರ್ಬೋದು. ಸೊ ಈ ರೀತಿ ನಾನು ಒಂದಿಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಿಬಿಟ್ಟು ಹಾಗೆಯೇ ನಾನು ಒಂದು ವಾರ್ಮಪ್ನ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ನಾವು ಓಡಬೇಕಾದ್ರೆ ವಾರ್ಮಪ್ನ ಕಂಪಲ್ಸರಿ ಆಗಿ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂದರೆ ನಮ್ಮ ಲೆಗ್ಸ್ ಎಲ್ಲ ಇಂಜುರಿ ಆಗೋ ಚಾನ್ಸ್ ಭಾಳ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ನಮ್ಮ ಬಾಡಿ ಒಂದು ಸ್ವಲ್ಪ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಜಂಪಿಂಗ್ ಮಾಡಿದೆ. ಸೊ ಜಂಪಿಂಗ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಸೈಡ್ ಜಂಪ್ ಕೂಡ ಮಾಡಿದೆ. ಹಾಗೆಯೇ ನಾನು ಸೈಡ್ ಜಂಪ್ ಮಾಡಿಬಿಟ್ಟು ಸೊ ನನ್ನ ಬಾಡಿ ವಾರ್ಮಪ್ ಆಗಿದೆ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಫ್ರಂಟ್ ಸ್ಕಿಪ್ ಅಂದರೆ ಎ ಸ್ಕಿಪ್ ಮಾಡಿದೆ. ಸೊ ಇದನ್ನ ಮಾಡೋದ್ರಿಂದ ನಿಮ್ದು ಲೆಗ್ ಕೂಡ ಓಪನ್ ಆಗುತ್ತೆ. ಯಾಕಂದ್ರೆ ನಾವು ಇವತ್ತು ಆಗ್ತಾ ಇರೋದು ಸ್ಪ್ರಿಂಟ್. ಹಾಗೇನೆ ಎರಡನೇ ಎಕ್ಸ್ ಬಂದ್ಬಿಟ್ಟು ಸೊ ನಾವು ಬ್ಯಾಕ್ ಅಲ್ಲಿ ಕಿಕ್ ಮಾಡಿದ್ವಿ. ಸೊ ಅದನ್ನೊಂದು ಮಾಡಿದ್ವಿ. ಹಾಗೇನೆ ಈ ತರ ಒಂದು ನಿಮಗೆ ಸೈಡ್ ಟು ಸೈಡ್ ಕೂಡ ನಾನು ಮಾಡಿದೆ. ಸೊ ಈ ಎಲ್ಲ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ ಲೆಗ್ ಎಲ್ಲ ಓಪನ್ ಆಗುತ್ತೆ. ಹಾಗೆ ನಿಮಗೆ ನೆಕ್ಸ್ಟ್ ಸ್ಪ್ರಿಂಟ್ ಹಾಕ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಇವಾಗ ನಾನು ವಾರ್ಮ್ ಕೂಡ ಕಂಪ್ಲೀಟ್ ಆಯ್ತು. ಸೊ ವಾರ್ಮ್ ಕೂಡ ತಕ್ಷಣ ನಾನು ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋದೆ. ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ 400 ಮೀಟರ್ ಟೋಟಲ್ ಆಗಿ ಇವತ್ತು 6 ರೆಪ್ಟೇಷನ್ ಮಾಡೋಕಿತ್ತು. ಸೊ ಹಾಗೆ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇವಾಗ ರೆಪ್ಟೇಷನ್ 1ನ ಸ್ಟಾರ್ಟ್ನ ಮಾಡಿದೆ. ಫಸ್ಟ್ ಮತ್ತೆ ಸೆಕೆಂಡ್ ಸೆಟ್ ಒಳಗಡೆ ನಮ್ಮ ಬಾಡಿ ವೇಕಪ್ ಆಗಬೇಕು. ಹಾಗೆ ಅದ್ರೊಳಗಡೆ ನೀವು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಗುತ್ತೆ, ಓವರ್ ಫಾಸ್ಟ್ ಮಾಡಬಾರ್ದು. ಸೊ ಇದ್ರೊಳಗಡೆ ನಾವು ಬ್ರೀತಿಂಗ್ ಮತ್ತೆ ರನ್ನಿಂಗ್ ಒಳಗಡೆ ಭಾಳ ಫೋಕಸ್ ಮಾಡಬೇಕಾಗುತ್ತೆ. ಹಾಗೇನೆ ಇದಾದ್ಮೇಲೆ ಸೆಟ್ 3 ಮತ್ತು 4. ಸೊ ಇದ್ರೊಳಗಡೆ ಏನಿರುತ್ತಪ್ಪ ಅಂದರೆ ಇದು ನಿಮ್ಮದು ರಿಯಲ್ ಗೇಮ್ ಸ್ಟಾರ್ಟ್ ಆಗಿರೋ ಪಾರ್ಟ್ ಆಗಿರುತ್ತೆ. ಇದ್ರೊಳಗಡೆ ತುಂಬ ಪೇನ್ಸ್ಗಳು ಬರುತ್ತೆ. ಸೊ ನಿಮ್ಮ ಹ್ಯಾಂಡ್ ಆಗಿರ್ಬೋದು, ಹಾಗೆ ನಿಮ್ಮದು ಲೆಗ್ ಒಳಗಡೆ ಆಗಿರ್ಬೋದು ಭಾಳ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪೇನ್ ಆಗ್ತಾಯಿದೆ ಅಂತೇಳಿ ಸೊ ನೀವು ಬಿಟ್ಟರೆ ನಿಮಗೆ ಪ್ರಾಬ್ಲಮ್. ಇದ್ರೊಳಗಡೆ ನಾವು ಒಂದೇ ಪೇಸಲ್ಲಿ ಮೀಡಿಯಂ ಫಾಸ್ಟ್ ಒಳಗಡೆ ಓಡಬೇಕಾಗುತ್ತೆ. ಸೊ ಸೆಲೆಕ್ಷನ್ ಗ್ರೌಂಡ್ನಲ್ಲಿ ಕಷ್ಟ ಇರುತ್ತೆ, ಪ್ರಾಕ್ಟೀಸ್ನಲ್ಲಿ ಕಷ್ಟ ಇದ್ದರೆ ಸೆಲೆಕ್ಷನ್ ಈಸಿ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು 3 ಮತ್ತು 4 ಸೆಟ್ನು ಕೂಡ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ, ಅದು ಈಸಿಯಾಗಿ. ಸೊ ಯಾವುದೇ ರೀತಿ ಬಿಡದೆ ಅದರ ಥರ ಮಾಡಬೇಕಾಗುತ್ತೆ. ಹಾಗೆಯೇ ಲಾಸ್ಟ್ ಸೆಟ್ 5 ಮತ್ತು 6 ಸೆಟ್. ಸೊ ಇದ್ರೊಳಗಡೆ ನಿಮಗೆ ಹೆವಿ ಬ್ರೀತಿಂಗ್ ಇರುತ್ತೆ. ಸೊ ನಿಮಗೆ ಇದು ಲಾಸ್ಟ್ 2 ಸೆಟರಿಂದ ಮೆಂಟಲಿ ಟೆಸ್ಟ್ ಇರುತ್ತೆ. ಇದು ಆರ್ಮಿ ಮೈಂಡ್ ಸೆಟ್ನ ಬಿಲ್ಡ್ ಮಾಡುತ್ತೆ. ಸೊ ಇದನ್ನು ನಾವು ಆಲ್ಮೋಸ್ಟ್ ಆಗಿ ಕ್ಲಿಯರ್ ಮಾಡಲಿಕ್ಕೆ ಭಾಳ ಎಫೆಕ್ಟ್ ಆಗ್ಬೋಗುತ್ತೆ. ಯಾವುದೇ ರೀತಿ ನಾವು ನಿಲ್ಲಬಾರ್ದು. ಸೊ ಯಾಕಂದರೆ ಲಾಸ್ಟ್ 2 ಸೆಟ್ ಇರೋದ್ರಿಂದ. ಇಷ್ಟು ವರ್ಕೌಟ್ ಆದಮೇಲೆ ನಮ್ಗೆ ಬರೋದು ಲೆಗ್ಸ್ ವರ್ಕೌಟ್. ಸೊ ಈ ಒಂದು ಲೆಗ್ ವರ್ಕೌಟ್ನ ಮಾಡೋದ್ರಿಂದ ಸೊ ನಮ್ಮ ಲೆಗ್ ಒಳಗಡೆ ಲಾಸ್ಟ್ ರೌಂಡಲ್ಲಿ ಓಡಬೇಕಾದ್ರೆ ಸ್ಪೀಡ್ ಆಗಿರ್ಬೋದು, ಹಾಗೆ ಪವರ್ ಆಗಿರ್ಬೋದು, ಸೊ ಎಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಮೊದಲಾಗಿ ಈ ಥರ ಜಂಪ್ ಮಾಡೋಕ್ಕಾಗುತ್ತೆ, ಅದು 20 ಸೆಟ್ನ. ಅದಾದಮೇಲೆ ನೀವು ಈ ಥರ ಸೈಡ್ ಸ್ಕ್ವಾಟ್ಸ್ನ ಮಾಡೋಕ್ಕಾಗುತ್ತೆ. ಇದು ನೀವು 20 ರೆಪ್ಯುಟೇಷನ್ ಹಂಗೆ ನೀವು ಟೋಟಲ್ ಆಗಿ 3 ಸೆಟ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಲಾಸ್ಟ್ ವರ್ಕೌಟ್ ಬಂದ್ಬಿಟ್ಟು ಜಂಪಿಂಗ್ ಸ್ಕ್ವಾಡ್ ಅಂತೇಳಿ. ಸೊ ಈ ಒಂದು ಎಕ್ಸರ್ಸೈಸ್ನು ಕೂಡ ನೀವು 20 ಟೋಟಲ್ ಆಗಿ ಒಂದು 3 ಸೆಟ್ನ ಮಾಡೋಕ್ಕಾಗುತ್ತೆ. ಸೊ ಇದರಿಂದ ನಿಮ್ಮದು ಲೆಗ್ಸ್ ಪವರ್ ಕೂಡ ಜಾಸ್ತಿ ಭಾಳ ಆಗುತ್ತೆ. ಡೇ 3 ಒಳಗಡೆ ಏನು ವರ್ಕೌಟ್ ಮಾಡ್ಬೇಕು ಅಂತೇಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಎಲ್ಲರೂ ವೇಟ್ ಮಾಡ್ತೀರಿ. ಹಾಗೆಯೇ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್. ನಮಗೆ ಆರ್ಮಿ ಡ್ರೀಮ್ ಬೇಕಪ್ಪ ಅಂದರೆ ಎಕ್ಸ್ಕ್ಯೂಸಸ್ ನಡೆಯಲ್ಲ. ಸೊ ಅದಕ್ಕೋಸ್ಕರ ಡಿಸಿಪ್ಲಿನ್ ಬೇಕಾಗುತ್ತೆ. ಡೇ 2 ಕಂಪ್ಲೀಟ್ ಆಗಿದೆ. ಸೊ ನಾವು ಕನ್ಸಿಸ್ಟೆಂಟ್ ಆಗಿ ಡೈಲಿ ವರ್ಕೌಟ್ನ ಮಾಡೋದ್ರಿಂದ ಸೊ ನಮ್ಮ ರಿಸಲ್ಟ್ 100% ಆಗಿ ಬರುತ್ತೆ. ಸೊ ಒನ್ ಡೇ ಮಾಡೋದು ಒನ್ ಡೇ ಬಿಡೋದ್ರಿಂದ ನಮ್ಮ ರಿಸಲ್ಟ್ ಕನ್ಸಿಸ್ಟೆಂಟ್ ಆಗಿ ಬರೋಂಗಿಲ್ಲ. ಹಾಗಾಗಿ ನಾವು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ನ ಮಾಡಬೇಕಾಗುತ್ತೆ.